ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾವು ಹೊರಟಿರ್ತಕ್ಕಂತಹ ಪರಿಸ್ಥಿತಿ ಜಂಬುನಾಥ ಟೆಂಪಲ್, ಜಂಬುನಾಥನಹಳ್ಳಿ, ಹೊಸಪೇಟೆ ಹತ್ರ. ನಾನು, ನಮ್ಮ ಮಾಮ ಹಾಗೂ ನನ್ನ ದೋಸ್ತ್ ಮೂರು ಸೇರಿ ಹೊರಟಿದ್ವಿ ನಾವು ಜಂಬುನಾಥ ಟೆಂಪಲ್ಗೆ. ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಆದಂತಹ ಅನುಭವಗಳು ಹಾಗೂ ಅಲ್ಲಿ ಇರ್ತಕ್ಕಂತಹ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇದು ನನ್ನ ಮೊದಲ ಆಗಿರುತ್ತೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂತಹ ಮುಂದಿನ ವಿಡಿಯೋಗಳಿಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗುಡಿಗೆ ಹೋಗ್ತಾ ಇದ್ದೀವಿ. ಇವನು ನಮ್ಮ ಮಾಮ ಶ್ರೀಧರ್ ಅಂತ. ಆಮೇಲೆ ಇದೆ ಮೇನ್ ವ್ಯೂ ಪಾಯಿಂಟ್ ಆಫ್ ಜಂಬುನಾಥ ಟೆಂಪಲ್. ತದನಂತರ ನಾವು ಸ್ಲೋಲಿ ರೀಚ್ ಆದ್ವಿ. ಬಟ್ ಇನ್ನೂ ಮೆಟ್ಲುಗಳಿವೆ, ನಡ್ಕೊಂಡು ಹೋಗಲೇಬೇಕು. ಮುಂದೆ ಮೆಟ್ಲು ಹತ್ಕೊಂತ ಇನ್ನೊಂದು ರೂಟ್ ಇದೆ. ಬಟ್ ಆ ಕಡೆ ಎಲ್ಲ 4 ವೀಲರು, ಕಾರು ಗೀರು ಎಲ್ಲ ಹೋಗುತ್ತೆ. ಮೆಟ್ಲು ಏರಿದ್ವಿ. ಹುಡುಗಾಟನೇ ಆಡಕಟ್ಬಿಟ್ರು ನಮ್ಮ ಹುಡುಗರು. ಹಂಗೆ ಹೋಗ್ತಾನೇ ಇದ್ದೀವಿ. ಮೆಟ್ಲುಗಳು ಭಾಳನೇ ಇದ್ದಾವೆ. ನಮ್ಮ ಹುಡುಗ ಹುಲಿ, ನಮ್ಮ ಸಿಂಹ ಸಾವ್ಕಾರ್ ಫೋಟೋ ತೆಗಿ ಅಂತ ಜೋಕ್ ಮಾಡ್ದ. 1-2-3 ಫೋಟೋ ತೆಕ್ಕೊಂಡು ಜೈ ಬಜರಂಗ್ ಬಲಿ ಅಂತ ಹೇಳ್ಕೊಂಡು ಮೆಟ್ಲು ಏರಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹುಡುಗರು ಕೂಡೋಣ ಅಂದರು. ಕೂಡೋದು ಬೇಡ, ಬರ್ರಿ ಹೋಗೋಣ ಬರ್ರಿ ಅಂತೇಳಿ ಕ್ಯಾಬ್ ಗೀಪ್ ಎಲ್ಲ ಒಕ್ಕಂತ ಆಟ ಆಡ್ಕೊಂತ ಮೆಲ್ಲಗೆ ಹೊರಟ್ವಿ. ಹಾಗೆ ಹೊರಡ್ತಾ ಹಂಗೆ ಸಾಕ್ತು ದಾರಿ. ಆಮೇಲೆ ಅಲ್ಲಿರೋ ಪರಿಸರ ಫುಲ್ ಚೆನ್ನಾಗಿತ್ತು. ಆಮೇಲೆ ಅದಾದ ನಂತರ ಹಾಗೆಯೇ ಹೋದ್ವಿ. ಇಲ್ಲಿ ಆಲ್ಮೋಸ್ಟ್ ಹೊಸಪೇಟೆ ಎಲ್ಲ ಫ್ಯಾಕ್ಟ್ರಿ ಅವೆಲ್ಲ ಇರೋ ಕಾರಣದಿಂದ ಇಲ್ಲಿ ವಾಸ್ತಕ್ಕಂತಹ ಕೆಲಸ ಮಾಡೋ ಎಂಪ್ಲಾಯೀಸ್ ಆಗಿರ್ಬೋದು, ಯಾರೇ ಆಗಿರಲಿ, ಇಲ್ಲಿ ವಾಕಿಂಗು ಅದು ಇದು ಅಂತ ಬರ್ತಾನೆ ಇರ್ತಾರೆ. ಓಕೆ, ಬಟ್ ಅಪಾಯಕಾರಿ ಇದೆ, ಕರಡಿ ಗಿರಡಿ ಅದು ಇದು ಇದೆ ಅಂತ ಹೇಳ್ತಾರೆ. ಬಟ್ ನಮಗೇನು ಯಾವುದೇ ರೀತಿ ಕಾಣಲಿಲ್ಲ. ಇನ್ನು ಇಲ್ಲಿ ಬಹಳ ಮಂದಿ ಹರಕೆ ಹೊತ್ಕೊಂತಾರೆ. ಹರಕೆ ಎಲ್ಲ ನೆರವೇರ್ತವೆ ಅಂತ ಬಹಳಷ್ಟು ನಂಬಿಕೆ ಇದೆ. ಇಡೀ ನಮ್ಮ ಭಾರತ ದೇಶದ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಎಲ್ಲೂ ಆಲ್ಮೋಸ್ಟ್ ಬಹಳಷ್ಟು ಕಡೆ ಬ್ರಹ್ಮನ ವಿಗ್ರಹ ಆಗಲಿ, ಬ್ರಹ್ಮನನ್ನು ಯಾರೂ ಪೂಜೆ ಮಾಡೋದಿಲ್ಲ. ಕಾರಣ ಇಷ್ಟೇ, ಬ್ರಹ್ಮ ತನ್ನ ಮಗಳನ್ನ ಮದುವೆ ಆಗ್ತಾನೆ ಅಂತ ಕಾರಣದಿಂದ ಬ್ರಹ್ಮನ ಪೂಜೆ ಮಾಡಲ್ಲ. ಫೈನಲಿ ನಾವು ರೀಚ್ ಆದ್ವಿ, ಗುಡಿಗೆ ಬಂದ್ವಿ. ನಮ್ಮ ಮಾಮ ಫುಲ್ ಖುಷು. ನಮ್ಮ ಫ್ರೆಂಡು ಫಸ್ಟ್ ಟೈಮ್ ಬಂದಿದ್ದಾನೆ, ನಾನು ನಮ್ಮ ಫ್ರೆಂಡು ಹಂಗೆ ಆರಾಮಾಗಿ ರೀಚ್ ಆದ್ವಿ. ನಮ್ಮ ಮಾಮ ಬಾಟ್ಲಿಗಿಟ್ಲೆಲ್ಲ ಆಟ ಆಡ್ತಿದ್ದ. ಹಂಗೆ ಮುಂದೆ ಸಾಗಿದ್ವಿ. ಇದು ಫೈನಲ್ ಗುಡಿ ಫೋಟೋ. ರೀಚ್ ಆದ್ವಿ. ಬಟ್ ಒಳಗಡೆ ಇನ್ನೂ ಇದು ಗಂಗಾ ಮಾತೆ. ಇಲ್ಲಿ ಗಂಗೆಯ ಉಗಮ ಸ್ಥಾನ. ಗಂಗಾ ನದಿಯಲ್ಲ, ಗಂಗಾ ಮಾತೆ ಉಗಮಸ್ಥಾನ. ಇಲ್ಲಿನ ಜನರ ಪ್ರಕಾರ ನೀರನ್ನ ಮಿತವಾಗಿ ಬಳಸಿ ಗಂಗಾ ಮಾತೆ ಅಂತ ಕೊಟೇಶನ್ ಹಾಕಿದ್ರು ಹೊರಗಡೆ. ಹಾಗಾಗಿ ನಮ್ಮ ಮಾಮನವರು ನೀಟಾಗಿ ನೀರೆಲ್ಲ ತೆಗೆದು ಆರಾಮ್ ಗಂಗಾ ಮಾತೆನ ಬಳಸ್ಕೊಂಡ್ರು. ಇದು ಗಂಗಾ ಮಾತೆಯ ಉಗಮ ಸ್ಥಾನ ಬಾವಿ. ಆದರೆ ಇದು ಉಗಮ ಸ್ಥಾನ, ಮೇಲಿಂದ ಬರುತ್ತೆ ನೀರು. ಈ ನೀರೇ ಅಲ್ಲಿ ಹೋಗುತ್ತೆ. ಇದು ಬ್ರಹ್ಮದೇವನ ಗುಡಿ. ಇದು ಬ್ರಹ್ಮದೇವನ ವಿಗ್ರಹ. ಇದು ಮಾಮ ಈ ಪ್ಲೇಸ್ ಭಾರಿ ಐತೆ ಮಾಮ.